ಸೀದಾ ಅಟ್ಟಿ ತವಕ್ಕೆ ಬಂದ್ಬಿಟ್ರು. ನೀನ್ ಅವ್ರ ಮನ್ಸಿನ ಬುಟ್ಟಿಗೆ ಬಿದ್ದಾಯ್ತಲ್ಲ, ಇನ್ಮೇಲೆ ಹಂಗೆ ಕಣಣ್ಣ. ಅಟ್ಟಿಗೂ ಬರ್ತಾರೆ, ರೊಟ್ಟಿನೂ ತರ್ತಾರೆ. ಏ ಹಂಗೇನಿಲ್ಲ, ನನ್ನ ಮನಸ್ಸಿನಾಗೆ ಯಾರೂ ಇಲ್ಲ. ಮತ್ತ್ಯಾಕಪ್ಪ ಅವ್ರು ಬಂದೇಟಿಗೆ ಓಡೋಗ್ಬಿಟ್ಟೆ? ಅದು ಟೀಚರ್ ಅಮ್ಮಂಗೆ ನಾನು ಅವನ ಮಗ ಅಂತ ಗೊತ್ತಿಲ್ಲ, ಅದಕ್ಕೆ. ಗೊತ್ತಾದ್ರೆ ಏನ್ ಮಾಡ್ತಾರೋ? ಗೊತ್ತಾದ್ರೆ ಟೀಚರ್ ಅಮ್ಮ ಎಲ್ಲಿ ಮಾತು ಬಿಟ್ಬಿಡ್ತಾರೋ ಅಂತ ಭಯವೇ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ನಿಂಗೆ ಅವ್ರ ಮೇಲೆ ಪಿರುತಿಲ್ಲ ಅಂದ್ಮೇಲೆ ನಿನ್ಗೆ ಯಾಕೆ ಭಯ? ಹೌದಲ್ವಾ? ಇನ್ನೊಂದ್ಕಿತ ಟೀಚರ್ ಅಮ್ಮ ನನ್ನ ಮುಂದೆ ಬರ್ಲಿ, ನಾನು ಯಾರು ಅಂತ ಹೇಳ್ಬಿಡ್ತೀನಿ. ಆಂಜನೇಯ ಆಂಜನೇಯ. ಭಯನೇ ಇಲ್ಲ ಅಂದೆ ಎದ್ರಕೊಂಡು ಇಲ್ಲೇ ಕುತ್ಕೊಂಡಿದ್ಯಾ? ಹೋಗು ಮಾತಾಡು. ಮತ್ತೆ ಆ ವೈಕ್ ನೋಡಿದ್ರೆ ಸ್ವರ್ಗಕ್ಕೆ ಏನ್ ಮೂರೇ ಕೇಳಿದ್ರು ಕುಣಿತಾ ಬಿದ್ದೇವೆ. ನೀ ನೋಡ್ರೆ ಗರ ಬಡ್ದ್ರ ಕೂತಿದ್ಯಲ್ಲಣ್ಣ. ಸುಮ್ಕಿರ್ಲ, ಅಣ್ಣಂದ್ರೋದ್ನೆ ಅಣ್ಣಂಗೆ ಗೊತ್ತು. ಒಂದ್ ಕಡೆ ತುತ್ತ, ಇನ್ನೊಂದ್ ಕಡೆ ಮುತ್ತ. ಒಬ್ರು ನೋಡಿದ್ರೆ ಈ ಸ್ಕೂಲ್ ಬಾಗ್ಲನ್ನ ಮುಚ್ಚು ಅಂತಾರೆ, ಇನ್ನೊಬ್ರು ನೋಡಿದ್ರೆ ಈ ಸ್ಕೂಲ್ ಬಾಗ್ಲನ್ನ ತೆಗ್ಸು ಅಂತಾರೆ. ಬುದ್ಧಿ ಅವನ್ ಮಾತು ಕೇಳುವಂತದೆ, ಆದ್ರೆ ಮನ್ಸು ಟೀಚರ್ ಅಮ್ಮನ ಮಾತು ಕೇಳುವಂತದೆ, ಅಲ್ವೇನಣ್ಣ? ಇರ್ಲಿ ಬಿಡಣ್ಣ, ಪಿರುತಿ ಅಂದ್ಮೇಕೆ ಇದೆಲ್ಲ ಮಾಮೂಲೆ. ನನ್ನ ಮಕ್ಕಳ ಈ ಪಿರುತಿ ಗಿರುತಿ ಅಂತ ಭೀತಿ ಬರ್ಸಿದ್ರೆ ವಾಂತಿ ಬರಗಂಟ ಬಾರಿಸ್ಬಿಡ್ತೀನಿ. ಸರಿ, ಈಗ ಯಾರ ಮಾತು ಕೇಳಿಯೇ? ಟೀಚರ್ ಅಮ್ಮನ ಮಾತು ಕೇಳಿಯಾ, ಅವನ ಮಾತು ಕೇಳಿಯಾ? ಆಂಜನೇಯನ್ ಭಕ್ತ ಕಣಣ್ಣ ನೀನು. ಕೊಟ್ಟು ಮಾತು ತಪ್ಪಂಗೆ ಇಲ್ಲ, ನೀನು ಟೀಚರ್ ಅವನ್ ಮಾತೇ ಕೇಳ್ಬೇಕು. ಓಟಿದ್ ಅವ್ರಿಗಿಂತ ತಾಯಿದೇವರು ದೊಡ್ಡೋಳಂತೆ, ನೀನು ಅವನ ಮಾತನ್ನೇ ಕೇಳಬೇಕು. ಸರಿಯಾದ ಸಮಯಕ್ಕೆ ಬಂತು. ರುದ್ರಣ್ಣ, ನೀನ್ ಟೀಚರ್ ಅವನ್ ಮಾತೇ ಕೇಳ್ಬೇಕು ಅಂತ ಬತ್ತೈತೆ. ಏಯ್ ಬಡ್ಸಲ್ಲ, ಟೀಚರ್ ಅಮ್ಮ ನನಗೆ ನೀವು ಮೋಸ ಮಾಡ್ತಾ ಇದ್ದೀರ ಅಂತ ಬೋಧಂಗ ಆಯ್ತಾಯ್ತಕ್ಕಲ್ಲ. ಈಗ ಗೊತ್ತಾಯ್ತು ಬಿಡು, ಅದು ಟೀಚರ್ ಅಮ್ಮ ಅಲ್ಲ. ಮತ್ತೇನಿಲ್ಲ, ಬಂದೇ ಇರಲ್ಲ. ಅದು ನಿನ್ನ ಮನಸ್ಸಾಕ್ಷಿ ಮಾತು ಕೊಟ್ಟು ಮೀರ್ತಿದ್ಯಾ ಅಂತ ನಿನ್ನ ಮನಸ್ಸಾಕ್ಷಿ ನಿನಗೆ ಉಗಿತಾದೆ. ಇದೊಳ್ಳೆ ಪೀಕ್ಲಾಟ ಆಯ್ತಕ್ಕಲ್ಲ. ಇನ್ನೊಂದು ದಾರಿ ಐತೆ. ಆ ಗುಂಡ ಏನಾರ ಮತ್ತೆ ಅನ್ನ ಅನ್ನ ಅಂದ್ರೆ ನೀನು ಟೀಚರ್ ಅವನ್ ಮಾತೇ ಕೇಳ್ಬೇಕು. ಅಪ್ಪ ಹೊಟ್ಟೆ ತುಂಬ ಇತ್ತು. ಅವನು ಅನ್ನ ಬೇಡ ಅಂದ, ಹಂಗಂದ ಮೇಲೆ ಅವನ ಮಾತನ್ನೇ ಕೇಳಬೇಕು. ಅನ್ನ ಯಾರ್ದಮ್ಮ ಫೋನು? ನಿಜ ಹೇಳೆ, ಇವತ್ತು ಕಾಲೇಜ್ಗೆ ಹೋಗಿದ್ಯಾ ಇಲ್ಲ ತಿರುಗಾಡಕ್ ಹೋಗಿದ್ಯಾ? ಕಾಲೇಜ್ಗೆ ಹೋಗ್ದೆ, ಇನ್ನೆಲ್ಲ ಹೋಗ್ಲಿ? ಸುಳ್ಳು ಹೇಳಿದ್ರೆ ಬಾಳ್ಬಿಡ್ತೀನಿ. ಯಾಕೆ ಮಗು ಮೇಲೆ ಕೈ ಮಾಡ್ತಿದ್ಯಾ? ಏನಾಯ್ತಮ್ಮ? ಯಾಕೆ ಹಿಂಗ್ ಕಿರ್ಚಾಡ್ತಿದ್ಯಾ? ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಬೆಳಿಗ್ಗೆ ಇವಳು ಬೇಗನೆ ಹೋದ್ಲು, ಸಂಜೆ ಸ್ಪೆಷಲ್ ಕ್ಲಾಸ್ ನೆಪ ಮಾಡ್ಕೊಂಡು ಲೇಟ್ ಆಗಿ ಬಂದ್ಲು. ಈಗ ಇವಳು ಫ್ರೆಂಡ್ ಫೋನ್ ಮಾಡಿ ಇವತ್ತು ಅದಿತಿ ಕಾಲೇಜ್ಗೆ ಬಂದಿಲ್ಲ ಅಂತಿದ್ದಾಳೆ. ಅದಿತಿ, ಏನಿದೆಲ್ಲ? ಯಾರಮ್ಮ ಹೇಳಿದ್ದು? ರಚನಾನಾ? ನನ್ಗೆ ಇವತ್ತು ಲ್ಯಾಬ್ ಇತ್ತು, ನಾನು ಸೀದಾ ಲ್ಯಾಬ್ಗೆ ಹೋದೆ. ಅದು ಮುಗಿಸ್ಕೊಂಡು ನಾನು ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿದೆ. ಅವಳು ಸುಮ್ಮನೆ ಸುಳ್ಳು ಹೇಳ್ತಾಳೆ. ನೀನು ರಚನಾ ಸೇಮ್ ಕ್ಲಾಸು, ಅವಳಿಗೆ ಇಲ್ದಿರೋ ಲ್ಯಾಬು ನಿನಗೆ ಮಾತ್ರ ಹೇಗೆ? ನಾನು ಅವಳು ಬೇರೆ ಬೇರೆ ಬ್ಯಾಚ್ ಅಕ್ಕ. ನನ್ನ ಕಾಲೇಜ್ ವಿಷಯ ಎಲ್ಲ ನಿನ್ಗೆ ಹೇಗೆ ಗೊತ್ತಾಗುತ್ತೆ? ಏನು ನೀನೊಬ್ಳೇನ ಸಿನ್ಸಿಯರಾಗಿ ಓದೋದು? ನಾನು ಟೈಮ್ ಪಾಸ್ ಮಾಡಕ್ಕೆ ಹೋಗ್ತೇನೆ ಕಾಲೇಜ್ಗೆ? ಅಷ್ಟೊಂದು ನನ್ನ ಮನ ಇದೆ ನನ್ನ ಕಾಲೇಜಲ್ಲಿ. ಏನು ಹುಡುಗರು ಏನು ಮಾತಾಡಿಸ್ಬೇಕು, ಮೈ ಮೇಲೆ ಬರ್ತಾರೆ. ಈ ಕೆಲಸ ನಾನೇ ಮಾಡ್ಬೇಕೀಗ. ನಾನು ಹೆಲ್ಪ್ ಮಾಡ್ತೀನಿ, ನಡಿಯ. ಸದ್ಯ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಕಾಸು ಕೊಡೆ. ಕಾಸು ಕೊಡಕ್ಕಿಲ್ಲ, ಕೊಡಕ್ಕಿಲ್ಲ. ಕಾಸು 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 ಕೊಡು. ಮತ್ತೆ ಶುರು ಆಯ್ತು ಒಂದು. ಕಾಸು 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 ಕೊಡಕ್ಕಿಲ್ಲ, ಕಾಸು.
ನಂಜೇಗೌಡ ಕಾಸು ಬೇಕು. ಕಾಸು 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 ಕೊಡಕ್ಕಿಲ್ಲ. ನಿಮ್ಗೆ ಅಮ್ಮಯ್ಯ ಅಂತೀನಿ, ಸುಮ್ಮನಿರಿ. ಅತ್ತೆವ ಬಂದ್ರೆ ಮನ್ಸಿಗೆ ನೋವು ಮಾಡ್ಕೋತಾರೆ. ಏನಾಯ್ತವ? ಯಾಕೆ ಗಲಾಟೆ ಮಾಡ್ತಾವನೆ? ನಿಮ್ಮ ಮಗಂಗೆ ದುಡ್ಡು ಬೇಕಂತೆ. ನಾನು ಎಲ್ಲಿಂದ ತರಲಿ? ನಾನೇನಾದ್ರೂ ದುಡಿತೀನ ಅಥವಾ ನಮ್ಮ ಅಪ್ಪನ ಕಡೆ ಏನಾದ್ರೂ ಆಸ್ತಿ ಇದೆಯಾ? ಏನ್ಲ ನಂಜೇಗೌಡ ನಿಂದು? ದಿನ ಬೆಳಗಾನ ಕಾಸು 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 ಅಂತಿರ್ತೀಯಲ್ಲ. ಒತ್ತಾರೆ ಇದ್ರೆ ಒತ್ಗಳಿಗೆ ಇಸ್ಪೇಟ್ ಆಡ್ಬೇಕು. ಸಂಜೆ ಆದ್ರೆ ರಾತ್ರಿ ಕಳಿಯಕ್ಕೆ ಎಣ್ಣೆ ಹೊಡಿಬೇಕು. ಕಾಸು ಎಲ್ಲಿಂದ ಬರ್ತದೆ? ಹಂಗಂತ ಅದಕ್ಕೆ ಅವ್ನಿಗೆ ಹಿಂಗೆ ಹಿಂಸೆ ಕೊಟ್ರೆ ಅವ್ರು ಎಲ್ಲಿಗ್ಲ ಹೋಗ್ಬೇಕು? ನನಗೆ ಬದುಕದೆ ಬೇಡ ಅನ್ಸ್ಬಿಟ್ಟಿದೆ ಬಾವ. ಮಗಳು ಮುಖ ನೋಡ್ಕೊಂಡು ಬದುಕಿದೀನಿ ಅಷ್ಟೆ. ಇಲ್ಲ ಅಂದಿದ್ರೆ ವಿಷ ಕುಡ್ದು ಯಾವಾಗಲೂ ಸತ್ತೋಗ್ತಾ ಇದೆ. ಅಯ್ಯೋ ಬಿಡ್ತು ನೀ ಸಾಯು ಮಾತೆಲ್ಲ ಆಡ್ಬೇಡಿ. ಅವ್ವ ಅದಕ್ಕೆ ಮುನ್ಗೆ ಒಸಿ ಜಾಸ್ತಿನೇ ದುಡ್ಡು ಕೊಡುವ. ಕುಡ್ದು ಹಾಳು ಮಾಡೋನ್ಗೆ ಯಾಕ್ಲ ದುಡ್ಡು ಕೊಡ್ಬೇಕು? ಏನಂತ ಹುಟ್ಬಿಟ್ನು? ಅವ್ವ ಗೌಡ